ಕಬ್ಬಿನ ಕಾಡ್ಗಿಚ್ಚು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಆಕ್ರೋಶದ ಕಿಚ್ಚು ಹೊತ್ಕೊಂಡಿದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಿದ್ದ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಹೆಗಲೇರಿ ನಿಂತಿದೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಅನ್ನದಾತರ ಆಕ್ರೋಶದ ಕಿಚ್ಚು ಜ್ವಾಲಾಮುಖಿಯಂತೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ. ಕಬ್ಬು ಹೋರಾಟದ ಕಾವು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮೆಕ್ಕೆಜೋಳದ ಪ್ರೊಟೆಸ್ಟ್ ಶುರುವಾಗಿದೆ. 3,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ನೀಡಬೇಕು ಅಂತ ಉತ್ತರ ಕರ್ನಾಟಕದ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದರಿಂದ ಎಚ್ಚೆತ್ತ ಸರ್ಕಾರ ರೈತರ ಕಣ್ಣೊರೆಸೋ ತಂತ್ರಕ್ಕೆ ಕೈ ಹಾಕಿದೆ. ಆದರೆ ಇದಕ್ಕೆ ಬಗ್ಗದ ರೈತರು ಊರೂರಲ್ಲೂ ರಸ್ತೆ ತಡೆದು ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಿದ್ದಾರೆ. ಸರ್ಕಾರದ ಕೊರಳು ಸುತ್ತಕೊಳ್ತಿದೆ ಅನ್ನದಾತರ ಜ್ವಾಲೆ. ಬೆಂಬಲ ಬೆಲೆಗೆ ಪಟ್ಟು, ಕೇಂದ್ರದತ್ತ ಸರ್ಕಾರದ ಬೊಟ್ಟು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಜೊತೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಗದಗ ರೈತರು ಬೀದಿಗಿಳಿದಿದ್ದಾರೆ. ಕಳೆದ 15 ದಿನದಿಂದ ಅಹೋರಾತ್ರಿ ಹೋರಾಟ ಮಾಡ್ತಿರೋ ಅನ್ನದಾತರು ಇವತ್ತು ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ರೈತರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕಿಡಿಕಾರಿದ್ದಾರೆ. ಈ ವೇಳೆ ಮಾತನಾಡಿದ ಆದ್ರಹಳ್ಳಿ ಗವಿಮಠದ ಕುಮಾರ್ ಮಹಾರಾಜರು, ರೈತರಿಗಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭವಾಗುವವರೆಗೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂದ್ರು. ಈ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಕೂಗಬೇಕಾಗ್ತದೆ. ನಾನು ಜನ್ಮ ಹೋದರೂ ಪರವಾಗಿಲ್ಲ, ಇದೇ ವೇದಿಕೆ ಮೇಲೆ ಸಾಯ್ವಲ್ಲಕ್ಕೆ, ಆದ್ರೆ ರೈತರಿಗೆ ಒಳ್ಳೆ ಹೋರಾಟ ನ್ಯಾಯವನ್ನು ಸಿಗಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊತ ಇದೆ. ಹಾವೇರಿಯಲ್ಲೂ ಮೆಕ್ಕೆಜೋಳದ ಆಕ್ರೋಶದ ಕಿಚ್ಚು ಹೊಟ್ಟಿ ಉರಿಯುತ್ತಿದೆ. ಕಳೆದೊಂದು ತಿಂಗಳಿಂದ ನಡೆಯುತ್ತಿರೋ ಹೋರಾಟ ವಿಕೋಪಕ್ಕೆ ತಿರುಗೋ ಲಕ್ಷಣ ಕಾಣುತ್ತಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ರೈತರ ನಡುವೆ ನಡೆದ ಸಂಧಾನ ಸಭೆಯೂ ವಿಫಲವಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಒಟ್ಟು 17,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವುದಾಗಿ ಜಿಲ್ಲಾಧಿಕಾರಿಗಳು ಅಭಯ ನೀಡಿದ್ರು. ಆದರೆ ಇದಕ್ಕೊಪ್ಪದ ರೈತರು ಡಿಸೆಂಬರ್ 8ನೇ ತಾರೀಕು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ತಡೆಯುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋಟೆಬೆನ್ನೂರು ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾವು ಅಹೋರಾತ್ರಿ ಧರಣಿ ಅಲ್ಲೇ ಪ್ರಾರಂಭ ಮಾಡ್ತೇವೆ ಅಂತ. ಇನ್ನು ಚಿತ್ರದುರ್ಗದಲ್ಲೂ ಹೋರಾಟದ ಕಾವು ದಿನೇ ದಿನೇ ಜೋರಾಗ್ತಿದೆ. ಅನ್ನದಾತರ ಜೊತೆ ಕೈಜೋಡಿಸಿದ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಮೆಕ್ಕೆಜೋಳ ಹಾಗೂ ಶೇಂಗಾಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಹೋರಾಟ ರೈತರ ಪರವಾಗಿ, ಅವರು ಏನು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಕೊಪ್ಪಳದಲ್ಲೂ ಅನ್ನದಾತರ ಆಕ್ರೋಶದ ಕಟ್ಟೆಯೊಡೆದಿದೆ. ಇಷ್ಟು ದಿನ ಶಾಂತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಇವತ್ತು ಎತ್ತಿನ ಬಂಡಿಗಳನ್ನು ತಂದು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಶಾಸಕ ದೊಡ್ಡನಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಕೂಡ ಭಾಗಿಯಾಗಿದ್ದರು. ಸರ್ಕಾರದ ಮುಂದೆ ರೈತರು ಬೇಡಿಕೆ ಇಟ್ಟಿದ್ದು 4 ವಿಷಯಗಳನ್ನ. ಆದರೆ ಇದರಲ್ಲೂ ರಾಜಕೀಯ ಜಟಾಪಟಿ ನಡೆಯುತ್ತಿದೆ. ರೈತರ ಮೊದಲ ಬೇಡಿಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಅನ್ನೋದು. 2ನೇಯದ್ದು 3,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು. 3ನೇಯದ್ದು ದಲ್ಲಾಳಿಗಳ ಹಾವಳಿ ನಿಲ್ಲಬೇಕು. 4ನೇಯದ್ದು ದಾಸ್ತಾನು ಆಧಾರಿತ ಬಡ್ಡಿರಹಿತ ಸಾಲ ನೀಡುವುದು. ಹಾಗೆಯೇ 5ನೇಯದು ಈ ಎಲ್ಲ ಬೇಡಿಕೆಗಳನ್ನ ವಿಳಂಬ ಮಾಡದೆ ತಕ್ಷಣ ಜಾರಿಗೆ ತರಬೇಕು ಅನ್ನೋದು. ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ. ನಾನು ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ಆಲ್ ಡಿಸ್ಟರೀಸ್, ಸೊ ಬೇರೆ ಕಡೆ ಎಲ್ಲ 80% ಅಲೊಕೇಶನ್ ಕೊಟ್ಟಿದ್ದಾರೆ ಎತ್ನಾಲ್. ನಮಗೆ ಎತ್ನಾಲ್ ಅಲೊಕೇಶನೂ ಇಲ್ಲ. ಫ್ಯಾಕ್ಟ್ರಿ ಎತ್ನಾಲ್ ಅಲೊಕೇಶನ್ ಕೊಟ್ಟಿದ್ರು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಗೆ ಸರ್ಕಾರ ಸೂಚನೆ. ಯಾವಾಗ ಪ್ರತಿಭಟನೆ ಕಾವು ಜೋರಾಯಿತೋ ಸರ್ಕಾರ ಎಚ್ಚೆತ್ತಿದೆ. ಮೆಕ್ಕೆಜೋಳ ಕಡ್ಡಾಯ ಖರೀದಿಗೆ ಡಿಸ್ಟಿಲರಿಗಳಿಗೆ ಸರ್ಕಾರ ಆದೇಶ ನೀಡಿದೆ. ಇಂದಿನಿಂದ ಖರೀದಿ ಪ್ರಕ್ರಿಯೆಗೆ ಸರ್ಕಾರ ಸೂಚನೆ ನೀಡಿದ್ದು, ಸಹಕಾರ ಮಹಾಮಂಡಳದ ಮೂಲಕ 5 ಡಿಸ್ಟಿಲರಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಈ ಡಿಸ್ಟಿಲರಿಗಳಿಗೂ ಸಹ ಮೆಕ್ಕೆಜೋಳದ ಖರೀದಿ ಪ್ರಮಾಣವನ್ನ ನಿಗದಿ ಮಾಡಿದ್ದಾರೆ. ಧಾನ್ಯದ ಮೂಲಕ ಎಥೆನಾಲ್ ಉತ್ಪಾದಿಸುವ ಡಿಸ್ಟಿಲರಿಗಳಿಗೆ 44,892 ಮೆಟ್ರಿಕ್ ಟನ್ ಅಗತ್ಯವಿದ್ದು, ಇದರಲ್ಲಿ 22,446 ಮೆಟ್ರಿಕ್ ಟನ್ VSSN ಅಥವಾ TAP CMS ಮೂಲಕ ಖರೀದಿ ಮಾಡಬೇಕು. ಡಿಸ್ಟಿಲರಿಗಳ ಗೋದಾಮುಗಳಿಗೆ ಮಹಾಮಂಡಳವೇ ಸರಬರಾಜು ಮಾಡಬೇಕು ಅಂತ ಸಹಕಾರ ಇಲಾಖೆ ಆದೇಶ ಹೊರಡಿಸಿದೆ.
ಸರ್ಕಾರ ಏನೋ ನಿಗದಿತ ಪ್ರಮಾಣದಲ್ಲಿ ಮೆಕ್ಕೆಜೋಳ ಖರೀದಿಸುವುದಕ್ಕೆ ಮುಂದಾಗಿದೆ. ಆದರೆ ರೈತರು ಮಾತ್ರ ಇದಕ್ಕೆ ಒಪ್ತಿಲ್ಲ. ಹಾವೇರಿಯಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಸುತ್ತೋಲೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮೆಕ್ಕೆಜೋಳದ ಕಾವು ಸರ್ಕಾರಕ್ಕೆ ಜೋರಾಗಿಯೇ ತಟ್ಟೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆಗೆ ಮದುವೆಯಾಗಿ ಮಕ್ಕಳಿದ್ರು. ಆದ್ರೆ ಪರಪುರುಷನ ಮೋಹಕ್ಕೆ ಬಿದ್ದವಳು ಗಂಡನಿಗೆ ಗುಂಡಿ ತೋಡಿದ್ಲು. 9 ವರ್ಷದ ಹಿಂದೆ ಗಂಡನನ್ನ ಕೊಂದು ಆರಾಮಾಗಿದ್ಲು. ಮೊನ್ನೆ ರಹಸ್ಯ ಬಯಲಾಗ್ತಾ ಇದ್ದಂತೆ ಗಂಡನ ಕಳೇಬರ ಹೊರತೆಗೆದಿದ್ದಾರೆ. ಹುಚ್ಚು ಕೋಡಿ ಮನಸ್ಸು ಆಂಟಿ ಎದೆಯಲ್ಲಿ ಝಲ್ ಝಲ್. ತಲೆಗೇರಿತ್ತು ಪ್ರಾಯದ ನಶೆ, ಹರಿಸಿದ್ದರೂ ಕಾಮದ ಹೊಳೆ. ಈ ಪ್ರಾಯ ಅನ್ನೋದು ಒಂಥರ ನಶೆ ಇದ್ದಂತೆ. ಇದರ ಹಿಂದೆ ಬಿದ್ದವರು ಉಳಿದ ಉದಾಹರಣೆಯೇ ಇಲ್ಲ ಬಿಡಿ. ಯಾಕಂದ್ರೆ ಗಾಂಜಾ ಗುಂಗಿನಲ್ಲಿದ್ದವರನ್ನಾದ್ರೂ ಬದುಕುಳಿಸಬಹುದು, ಆದ್ರೆ ಕಾಮ ಅನ್ನೋ ಮಾಯದ ಹೊಳೆಗೆ ಬಿದ್ದವರನ್ನ ಬದುಕುಳಿಸಿದ್ದು ತುಂಬಾ ಕಮ್ಮಿ. ಅಕ್ರಮ ಸಂಬಂಧದ ಪ್ರೇಮಪಾಶಕ್ಕೆ ಬಿದ್ದವರು ಒಂದು ತಲೆ ಉರುಳಿಸ್ಬೇಕು, ಇಲ್ಲ ತಲೆ ಕೊಟ್ಟು ಮಣ್ಣಲ್ಲಿ ಮಣ್ಣಾಗಬೇಕು. ಅದರಲ್ಲೂ ಈಗೀಗ ಈ ಅಂಕಲ್ ಆಂಟಿಯ ಚಿನ್ನಾಟ ನೋಡೋದಕ್ಕಾಗ್ತಿಲ್ಲ. ಮನೆ ಮಠ ಸಂಸಾರ ಅನ್ನೋದನ್ನೆಲ್ಲ ಮರೆತು ನಿಂತವರು ಮೋಹದ ಹೊಳೆಯಲ್ಲಿ ತೇಲಾಡುತ್ತಿದ್ದಾರೆ. ಹಿಂದೆಲ್ಲ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಅಂತಿದ್ರು. ಆದ್ರೆ ಈಗೀಗ ಕಾಮದ ಮೋಹಕ್ಕೆ ಬಿದ್ದವರು ಕೂಡ ಕುರುಡರಾಗಿ ಹೋಗಿದ್ದಾರೆ. ಬಂಗಾರದಂಥ ಬದುಕನ್ನೇ ಹಾಳು ಮಾಡಿಕೊಂಡು ಕಂಡೋರ ತೋಳತೆಕ್ಕೆಯಲ್ಲಿ ಹೊರಳಾಡುತ್ತಿದ್ದಾರೆ. ಈಕೆ ಕೂಡ ಇದೇ ಕೆಟಗರಿಗೆ ಸೇರಿದವಳು. ನೋಡೋಕೊಳ್ಳೆ ಮಳ್ಳಿಯಂಗೆ ಕಾಣ್ತಾವಳೆ. ಆದ್ರೆ ಇವಳು ಆಡಿದ ನವರಂಗಿ ಆಟ ಒಂದೆರಡಲ್ಲ ಬಿಡಿ. ವಯಸ್ಸು 35 ದಾಟಿದ್ರೂ ಇವಳಿಗೆ ಹಸಿ ಬಿಸಿ ಕಾಮದ ಹುಚ್ಚು ಹೋಗಿರಲಿಲ್ಲ. ಹೀಗಾಗಿಯೇ ಪಕ್ಕದ ಮನೆಯ ಪ್ರಾಯದ ಹುಡುಗನ ಹಿಂದೆ ಬಿದ್ದವಳು ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಕೆಂಪು ಸೀರೆ ಕೋಮಲೆ ಗಂಡನಿಗೆ ಬೀಸಿದ್ಲು ಯಮಬಲೆ. 9 ವರ್ಷದ ಹಿಂದೆ ಚಟ್ಟ, ಈಗ ಹೊರಬಂತು ಅಸಲಿ ಸತ್ಯ. ಇವಳೇ ನೋಡಿ ಕೆಂಪು ಸೀರೆ ಕೋಮಲೆ. ಹೆಸರು ಶಾಂತಾಬಾಯಿ ಅಂತ. ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದ ನಿವಾಸಿ. ಬೀರಪ್ಪ ಅನ್ನೋರನ್ನ ಮದುವೆಯಾಗಿದ್ದವಳಿಗೆ ಗಂಡ ಅನ್ನಿಸ್ಕೊಂಡವ ಲೆಕ್ಕಕ್ಕೆ ಇಲ್ಲದಂತಾಗಿದ್ದ. ಒಂದಿಷ್ಟು ವರ್ಷ ಸಂಸಾರ ಮಾಡಿದವಳಿಗೆ ಸಿದ್ದು ಅನ್ನೋನ ಸಂಗ ಬೆಳೆದಿತ್ತು. ಯಾವಾಗ ಕೆಂಪು ಸೀರೆ ಕೋಮಲೆ ಕಣ್ಣಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಲೋ, ಎದುರು ಮನೆಯ ಮದನ ಮೋಹನ ಮದವೇರಿ ನಿಂತಿದ್ದ. ಇವರಿಬ್ಬರ ಕೋಲ್ಮಿಂಚಿನ ಕೋಲಾಟ ಶುರುವಾಗ್ತಿದ್ದಂತೆ ಗಂಡ ಮನೆ ಮಠ ಅನ್ನೋದನ್ನೇ ಮರೆತು ಹೋಗಿದ್ಲು. ಈ ವಿಷಯ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದ. ಇವತ್ತೇ ಕೊನೆ, ಇನ್ಮೇಲೆ ಇದೆಲ್ಲ ಕಳ್ಳಾಟ ನಡೆಸಿದ್ರೆ ಒಂದು ಗತಿ ಕಾಣಿಸ್ತೀನಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದ. ಯಾವಾಗ ಶಾಂತಾಬಾಯಿಯ ಸರಸ ಸಲ್ಲಾಪಕ್ಕೆ ಗಂಡನೇ ವಿಲನ್ ಆದ್ನೋ, ಚಟ್ಟ ಕಟ್ಟೋ ಪ್ಲಾನ್ ಮಾಡಿದ್ದಾಳೆ. ಗಂಡನಿಗಿಂತ ಪಕ್ಕದ ಮನೆಯ ನೆಂಟನ ನೆಂಟಸ್ತಿಕೆ ಬೆಳೆಸಿದವಳು ಪ್ರಿಯಕರನಿಗೆ ಸುಪಾರಿ ಕೊಟ್ಟು ಗಂಡನ ಕಥೆ ಮುಗಿಸಿದ್ಲು. ಮಹೇಶ್ ಅನ್ನೋನಿಗೆ ಸುಪಾರಿ ಕೊಟ್ಟಿದ್ದ ಸಿದ್ದು ಯಾರೂ ಇಲ್ಲದ ಹೊತ್ತಲ್ಲಿ ಕಥೆ ಮುಗಿಸುವಂತೆ ಹೇಳಿದ್ದ. ಅದರಂತೆಯೇ 9 ವರ್ಷದ ಹಿಂದೆ ಬೀರಪ್ಪನನ್ನ ಉಸಿರುಗಟ್ಟಿಸಿ ಸಾಯಿಸಿದ್ರು. ಯಾವಾಗ ಗಂಡನ ಹೆಣ ಬಿತ್ತೋ, ಶಾಂತಾಬಾಯಿ ಹಸಿ ಹಸಿ ಕಥೆ ಕಟ್ಟಿದ್ಲು. ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಊರೋರನ್ನೆಲ್ಲ ನಂಬಿಸಿದ್ಲು. ಇದನ್ನೇ ಸತ್ಯ ಅಂದ್ಕೊಂಡಿದ್ದ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನೂ ಮಾಡಿ ಮುಗಿಸಿದ್ರು. ಅಷ್ಟೇ ಅಲ್ಲ, ಪೊಲೀಸರಿಗೆ ಯಾರೂ ದೂರು ಕೊಡದ ಕಾರಣ ಕೇಸನ್ನು ಕ್ಲೋಸ್ ಮಾಡಿದ್ರು. ಯಾವಾಗ ಬೀರಪ್ಪ ಕಣ್ಮರೆಯಾದ್ನೋ, ಸಿದ್ದಪ್ಪ ಹಾಗೂ ಶಾಂತಮ್ಮನ ಪ್ರೇಮದಾಟ ಮಿತಿಮೀರಿ ಹೋಗಿತ್ತು. ಹೇಳೋರಿಲ್ಲ, ಕೇಳೋರಿಲ್ಲ. ಹೊತ್ತಲ್ಲದ ಹೊತ್ತಲ್ಲಿ ಬರ್ತಿದ್ದವ ಪ್ರೇಮದ ಹೊಳೆಯಲ್ಲಿ ಮಿಂದೆದ್ದು ಹೋಗ್ತಿದ್ದ. ಇಷ್ಟು ದಿನ ಈಕೆಯ ಪಾಪದ ಕೊಡ ತುಂಬಿರಲಿಲ್ಲ. ಹೀಗಾಗಿ 9 ವರ್ಷದಿಂದ ಆರಾಮಾಗಿ ಓಡಾಡಿಕೊಂಡಿದ್ಲು. ಆದ್ರೆ 15 ದಿನದ ಹಿಂದೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಗಂಡನಿಗೆ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದ ಶಾಂತ ಹಂತಕರಿಗೆ ಹಣ ಕೊಟ್ಟಿರಲಿಲ್ವಂತೆ. ಇದೇ ವಿಷಯವಾಗಿ ಶಾಂತಾಬಾಯಿ ಜೊತೆ ಮಹೇಶ ಗಲಾಟೆ ಮಾಡಿದ್ದ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ, ಊರಲ್ಲೆಲ್ಲ ಪುಕಾರು ಶುರುವಾಗಿತ್ತು. ಕೊಲೆಯಾದ ಬೀರಪ್ಪನ ಸಹೋದರನಿಗೂ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ವಿಡಿಯೋ ಇಟ್ಕೊಂಡು ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ.
ನಮ್ಮ ಸಹೋದರನ ಸಾವಿನ ಹಿಂದೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ಆರೋಪಿಗಳನ್ನ ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸಿದ್ರು. ಆಗಲೇ ನೋಡಿ 9 ವರ್ಷದ ರಹಸ್ಯ ಬಿಚ್ಚಿಕೊಂಡಿದ್ದು. ಇದೀಗ ನ್ಯಾಯಾಲಯದಿಂದ ಅನುಮತಿ ಪಡೆದ ಪೊಲೀಸರು ಶವವನ್ನ ಹೊರಗೆತ್ತಿ ಪರೀಕ್ಷೆ ನಡೆಸಿದ್ದಾರೆ. ಒಟ್ನಲ್ಲಿ ಕಾಮದ ಹುಚ್ಚಿಗೆ ಬಿದ್ದವಳು ಗಂಡನನ್ನೇ ಕೊಂದು ಕಂಬಿ ಹಿಂದೆ ಸೇರಿದ್ದಾಳೆ. ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಅನುಭವಿಸುತ್ತಿದ್ದಾಳೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಅಯ್ಯಪ್ಪ ಮಾಲೆ ಧರಿಸಿ ಬಂದಿದ್ದ 3 ವಿದ್ಯಾರ್ಥಿಗಳನ್ನ ಕಾಲೇಜ್ ಪ್ರಿನ್ಸಿಪಲ್ ಹೊರಹಾಕಿದ್ರು. ಈ ವಿಷಯ ಹಿಂದೂ ಮುಖಂಡರ ಕಿವಿಗೆ ಬೀಳ್ತಿದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜ್ಗೆ ಬಂದವರಿಗೆ ಶಾಕ್. ಕಾಲೇಜ್ಗೆ ನೋ ಎಂಟ್ರಿ, ಹಿಂದೂ ಸಂಘಟನೆ ನೆಗೆನೆಗೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಡಿಸೆಂಬರ್ ಹಾಗೂ ಜನವರಿ ಬಂತು ಅಂದ್ರೆ ಊರೂರಲ್ಲೂ ಶಬರಿಮಲೆ ಅಯ್ಯಪ್ಪನ ನಾಮಸ್ಮರಣೆ ಶುರುವಾಗುತ್ತೆ. 18 ಮೆಟ್ಟಿಲುಗಳ ಒಡೆಯನನ್ನ ಗಲ್ಲಿ ಗಲ್ಲಿಯಲ್ಲೂ ಪ್ರಾರ್ಥಿಸೋದಕ್ಕೆ ಶುರು ಮಾಡ್ತಾರೆ. ಅಯ್ಯಪ್ಪನ ಮಾಲೆ ಧರಿಸೋ ಪ್ರತಿಯೊಬ್ಬ ಭಕ್ತರು ಇರುಮುಡಿಯನ್ನ ಹೊತ್ತು 18 ಮೆಟ್ಟಿಲುಗಳನ್ನೇರಿ ಪಂದಳ ಕಂದನ ದರ್ಶನ ಮಾಡಿ ಬರ್ತಾರೆ. ಸಂಕ್ರಮಣ ಕಾಲ ಹತ್ತಿರ ಬರ್ತಿರೋದ್ರಿಂದ ಎಲ್ಲಾ ಕಡೆ ಮಾಲೆ ಧರಿಸೋರೆ ಕಣ್ಣಿಗೆ ಬೀಳ್ತಾರೆ. ಈ ವಿದ್ಯಾರ್ಥಿಗಳು ಕೂಡ ಅಯ್ಯಪ್ಪನ ಮಾಲೆಯನ್ನ ಧರಿಸಿದ್ರು. ದೇವರ ಧ್ಯಾನದ ಜೊತೆಗೆ ಕಾಲೇಜ್ಗೂ ಹೋಗ್ತಿದ್ರು. ಅಯ್ಯಪ್ಪನ ಮಾಲೆ ಧರಿಸಿದವರು ಸ್ವಾಮಿಯ ವಸ್ತ್ರದಲ್ಲೇ ಓಡಾಡಬೇಕು. ಹೀಗಾಗಿ ಈ ವಿದ್ಯಾರ್ಥಿಗಳು ಕೂಡ ಸ್ವಾಮಿಯ ವಸ್ತ್ರದಲ್ಲೇ ಕಾಲೇಜ್ಗೆ ಹೋಗಿದ್ದಾರೆ. ಇವರನ್ನ ನೋಡ್ತಿದ್ದಂತೆ ಪ್ರಿನ್ಸಿಪಲ್ ಉರ್ದುರ್ದು ಹೋಗಿದ್ದಾರೆ. ಈ ವಸ್ತ್ರದಲ್ಲಿ ಬಂದ್ರೆ ಕಾಲೇಜ್ಗೆ ಅಲೋವಿಲ್ಲ ಅಂತ ಹೊಸ ರೂಲ್ಸ್ ಹಾಕಿದ್ದಾರಂತೆ. ಬೇರೆ ಯಾವುದೇ ಉಪಯೋಗ ಹಂಗಾರೆ ನಿಮ್ದು ಕಾಲೇಜ್ ಕಮಿಟಿಯಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಕಾಲೇಜ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಡಿಸೈಡ್ ಮಾಡಿದೀರಾ? ಅಂದ್ರೆ ಯಾವುದೇ ಸರ್ ನನ್ನ ಪ್ರಶ್ನೆ ಉತ್ತರ ಕೊಡಿ. ಶಾಲಾ ಕಾಲೇಜುಗಳನ್ನ ಹಿಜಾಬ್ ಸಂಘರ್ಷ ಇನ್ನೂ ಹೊಗೆ ಆಡ್ತಾನೆ ಇದೆ. ಜನಿವಾರ ಧರಿಸಿ ಪರೀಕ್ಷೆಗೆ ಹೋದವರ ಜನಿವಾರ ಕಟ್ ಮಾಡಿದ್ದು ಕೂಡ ಹಸಿಯಾಗೇ ಇದೆ. ಅಷ್ಟಲ್ಲಾಗಲೇ ಅಯ್ಯಪ್ಪನ ಮಾಲೆ ವಿವಾದ ಶುರುವಾಗಿದೆ. ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಹೊರಡಿಸಿದ ರೂಲ್ಸ್ ಹಿಂದೂ ಮುಖಂಡರನ್ನೇ ಕೆರಳಿಸಿದೆ. ಸಮವಸ್ತ್ರದ ಮೇಲೆ ಮಾಲೆಯನ್ನ ಧರಿಸಿದ್ದು ತಪ್ಪು. ಇದೇ ವಸ್ತ್ರದಲ್ಲಿ ಬರೋದಾದ್ರೆ ಕ್ಲಾಸ್ಗೆ ಎಂಟ್ರಿ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ಹೊರ ನಿಲ್ಲಿಸಿದ್ರಂತೆ. ಯಾವಾಗ ಈ ವಿಷಯ ಹಿಂದೂ ಸಂಘಟನೆ ಮುಖಂಡರ ಕಿವಿಗೆ ಬಿತ್ತು ಕೆರಳಿ ಕೆಂಡವಾಗಿದ್ದಾರೆ. ಕಾಲೇಜ್ಗೆ ಮುತ್ತಿಗೆ ಹಾಕಿ ಪ್ರಿನ್ಸಿಪಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು 3 ಜನ ಮಾಲೆ ಹಾಕಿದ್ದಾರೆ. ನೀವು ಇದೇ ರೀತಿ ಮಾಡಿದ್ರೆ ನಾಳೆ 100 ಜನರಿಗೆ ಮಾಲೆ ಹಾಕಿಸ್ಕೊಂಡು ಬರ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವಾಗ ಈ ಹೈ ಡ್ರಾಮಾ ಜೋರಾಯಿತು ಕಾಲೇಜ್ ಪ್ರಿನ್ಸಿಪಾಲೇ ತಣ್ಣಗಾಗಿದ್ದಾರೆ. ವಿದ್ಯಾರ್ಥಿಗಳನ್ನ ಕ್ಲಾಸ್ಗೆ ಬಿಟ್ಕೊಂಡಿದ್ದಾರೆ. ಅವರು ಸಮವಸ್ತ್ರನ ಹಾಕೊಂಡಿದ್ದಾರೆ. ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕೊಂಡಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದ್ದಾರೆ. ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪದವಿ ಪೂರ್ವ ಇಲಾಖೆ ಆದೇಶನೂ ಇದೆ, ಆಡಳಿತ ಮಂಡಳಿ ಇಲಾಖೆ ಆದೇಶನೂ ನಮ್ಮ ಅದೇ ಟೈಪ್ ಏನಂತ ಇದೆ, ಸಮವಸ್ತ್ರ ಮಾತ್ರ ಇರಬೇಕು, ಬೇರೆ ಯಾವುದು ಹಾಕೊಳ್ಳಂಗಿಲ್ಲ ಅಂತ ಇದೆ. 1-2-3 ಜನ ಹಾಕೊಂಡಿದ್ರು, ಇಲ್ಲಪ್ಪ ಒಳಗಡೆ ಹಾಕೋಬೇಕು, ಹೊರಗಡೆ ಹಾಕೋ ಆಗಿಲ್ಲ ಅಂತ ಹೇಳಿದ್ದು ಅಷ್ಟೇ. ಓಕೆ, ಈಗ ಮುಂದೆ ಏನು ನಿರ್ಧಾರ ಮಾಡ್ತೀರಾ ಸರ್? ಸದ್ಯಕ್ಕೆ ಸರ್ ಅವಕಾಶ ಕೊಟ್ಟಿದೆ, ಸದ್ಯಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಒಟ್ನಲ್ಲಿ ಪ್ರಿನ್ಸಿಪಾಲ್ರ ಒಂದೇ ಒಂದು ಎಡವಟ್ಟಿನ ನಿರ್ಧಾರ ಇಡೀ ಕಾಲೇಜಿನಲ್ಲಿ ಹೈ ಡ್ರಾಮಾ ಎಬ್ಬಿಸಿದೆ. ಚಿಕ್ಕಮಗಳೂರಲ್ಲಿ ಶುರುವಾದ ವಿವಾದದ ಕಿಡಿ ಬೇರೆ ಕಡೆಯೂ ಹೊತ್ಕೊಳ್ಳುತ್ತಾ ಕಾದ್ ನೋಡಬೇಕು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಅವರಿಬ್ರು ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅಂತ 2 ವರ್ಷದ ಮಗುವನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ರು. ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ ಮಗುವನ್ನ 100 ಜನ ಹುಡುಕಿದ್ರು. ಆದ್ರೆ ಯಾರ ಕಣ್ಣಿಗೂ ಬೀಳದ ಮಗುವನ್ನ ಶ್ವಾನವೊಂದು ಪತ್ತೆ ಹಚ್ಚಿದೆ. ಕಾಫಿ ತೋಟದಲ್ಲಿ ಕಣ್ಮರೆಯಾಗಿತ್ತು 2 ವರ್ಷದ ಮಗು. ಇಡೀ ದಿನ ಹುಡುಕಾಟ, ಕಂದನನ್ನ ಪತ್ತೆ ಹಚ್ಚಿದ ಶ್ವಾನ. ಪ್ರಾಣಿಗಳ
ಪ್ರಾಣಿಗಳ ಚಾಕಚಕ್ಯತೆಯನ್ನ ಯಾರಿಂದಲೂ ಮೀರಿಸೋದಕ್ಕೆ ಆಗಲ್ಲ ಬಿಡಿ. ಅದರಲ್ಲೂ ಈ ಶ್ವಾನಗಳ ಟ್ಯಾಲೆಂಟ್ ಊಹಿಸೋದಕ್ಕೂ ಆಗಲ್ಲ. ಹೀಗಾಗಿಯೇ ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ ಪ್ರಾಣಿ. ಪೊಲೀಸ್ ಸ್ಕ್ವಾಡ್ನಿಂದ ಹಿಡಿದು ಮಿಲಿಟರಿಯಲ್ಲೂ ಕೂಡ ಶ್ವಾನಗಳನ್ನ ಬಳಸೋದು. ಕೆಲವೊಂದು ಶ್ವಾನಗಳು ಒಮ್ಮೆ ವಾಸನೆ ಹಿಡಿದು ಹೊರಟ್ರೆ ಮುಗೀತು, ಇಟ್ಟ ಗುರಿ ಮಿಸ್ಸೇ ಆಗಲ್ಲ. ಅದು ಬೇಟೆಯೇ ಆಗಬಹುದು, ಇನ್ಯಾವುದೇ ಕೆಲಸ ಆಗಬಹುದು, ಕಣ್ಣಿಟ್ಟಿದ್ದು ಮಿಸ್ ಆಗೋ ಮಾತೇ ಇಲ್ಲ. ಈ ಶ್ವಾನ ಕೂಡ ಇದೇ ಸಾಲಿಗೆ ಸೇರಿದ್ದು ನೋಡಿ. ಕೊಡಗಿನ ಕಾಫಿ ತೋಟದಲ್ಲಿ ನಾಪತ್ತೆಯಾಗಿದ್ದ ಕಂದನನ್ನ ಇದೇ ನಾಯಿ ಪತ್ತೆ ಹಚ್ಚಿದೆ. 10 ಜನ ರಾತ್ರಿ ಹಗಲು ಎನ್ನದೆ ಹುಡುಕಾಡಿದ್ರೂ ಸಿಗದ ಮಗುವನ್ನ ಈ ಶ್ವಾನ ಪತ್ತೆ ಮಾಡಿದೆ. ಇದೇ ನೋಡಿ ನಾಪತ್ತೆಯಾಗಿದ್ದ ಮಗು. ಸುನಿಲ್ ಮತ್ತು ನಾಗಿಣಿ ಅನ್ನೋ ದಂಪತಿಗೆ 2 ಮಕ್ಕಳು. ಅದರಲ್ಲಿ 2 ವರ್ಷದ ಸುಕನ್ಯಾ ಕೂಡ ಒಬ್ಬಳು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕೊಂಗಣ ಕಾಫಿ ತೋಟದಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ಕೊಂಡಿದ್ರು. ಮಕ್ಕಳು ಚಿಕ್ಕವರಾಗಿದ್ರಿಂದ ಮನೆಯಲ್ಲಿ ಬಿಡೋದಕ್ಕೆ ಆಗಲ್ಲ ಅಂತ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ರು. ನಿನ್ನೆ ಕೂಡ ಮಗುವನ್ನ ಕರ್ಕೊಂಡು ಹೋಗಿದ್ದಾರೆ. ತಾವು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ಮಗುವನ್ನ ಕೂರಿಸಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. 2-3 ಗಂಟೆ ಆದ್ಮೇಲೆ ಮಗುವಿನ ನೆನಪಾಗಿದೆ. ಕೂಡಲೇ ಓಡೋಡಿ ಬಂದು ಮಗು ನೋಡಿದ್ರೆ ನಾಪತ್ತೆಯಾಗಿತ್ತು. ಇಡೀ ಕಾಫಿ ತೋಟ ಹುಡುಕಾಡಿದ್ರೂ ಮಗುವಿನ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಹುಡುಕಾಟಕ್ಕಿಳಿದಿದ್ರು. ಕಾಫಿ ತೋಟದ ಸಿಬ್ಬಂದಿ ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡ ಮಧ್ಯರಾತ್ರಿವರೆಗೆ ಹುಡುಕಾಡಿದ್ದಾರೆ. ಯಾವುದೇ ದಿಕ್ಕಿಗೆ ಹೋದ್ರೂ ಮಗುವಿನ ಕುರುಹು ಸಿಕ್ಕಿರ್ಲಿಲ್ಲ. ಆದ್ರೂ ಮಗು ಎಲ್ಲೋಯ್ತು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಬೆಳಿಗ್ಗೆ ಶ್ವಾನಗಳನ್ನ ಬಳಸಿಕೊಂಡು ಹುಡುಕಾಟ ಶುರು ಮಾಡಿದ್ದಾರೆ. ಆಗಲೇ ನೋಡಿ ಈ ಓರಿಯೋ ಶ್ವಾನ ಕೂಡ ಹುಡುಕಾಟ ಶುರು ಮಾಡಿದ್ದು. ತೋಟದ ತುತ್ತ ತುದಿಗೆ ಹೋಗಿ ಓರಿಯೋ ಬೊಗಳೋದಕ್ಕೆ ಶುರು ಮಾಡಿದೆ. ನಾಯಿ ಬೊಗಳಿದ್ದನ್ನ ಕೇಳಿ ಜನ ಓಡೋಡಿ ಹೋಗಿದ್ದಾರೆ. ನಾಯಿಯನ್ನ ನೋಡ್ತಿದ್ದಂತೆ ಅಲ್ಲೇ ಮಗು ಇರೋದು ಗೊತ್ತಾಗಿದೆ. ಒಟ್ನಲ್ಲಿ ಇಡೀ ದಿನ ಹುಡುಕಿದ್ರೂ ಸಿಗದ ಮಗುವನ್ನ ಈ ಶ್ವಾನ ಪತ್ತೆ ಮಾಡಿದೆ. ಮಗಳಿಗೆ ಏನಾಯ್ತು, ಮಗಳು ಸಿಗ್ತಾಳೋ ಇಲ್ವೋ ಅನ್ಕೊಂಡಿದ್ದವರಿಗೆ ಓರಿಯೋ ದೇವರಾಗಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.